ಬ್ಯಾಕ್ ಟು RSC ಕಾಮರ್ಸ್ ಕ್ಲಾಸಸ್. ಎಲ್ಲರಿಗೂ ನಮಸ್ಕಾರ. ಈ ಒಂದು RSC ಕಾಮರ್ಸ್ ಕ್ಲಾಸಸ್ಗೆ ತಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಸೆಷನ್ ಅಲ್ಲಿ ನಾವೇನ್ ನೋಡ್ತಾ ಹೋಗ್ತೀವಪ್ಪ ಅಂತಂದ್ರೆ, ಈ ಒಂದು ಕೆಸೆಟ್ ಹಾಗೂ UGC ನೆಟ್ ನಲ್ಲಿ ಬರುವಂತಹ ಯೂನಿಟ್ 1 ಗೆ ಸಂಬಂಧಿಸಿರುವಂತಹ GS ಸ್ಟಡಿ ಪೇಪರ್ ಏನಿದೆ ಅಲ್ವಾ, ಜನರಲ್ ಸ್ಟಡೀಸ್, ಈ ಒಂದು ಪೇಪರ್ 1 ಅಲ್ಲಿ ಇರುವಂತಹ ಟೀಚಿಂಗ್ ಆಪ್ಟಿಟ್ಯೂಡ್, ಬೋಧನಾ ನೈಪುಣ್ಯತೆಯಲ್ಲಿ ಬರುವಂತಹ ಮೂಕ್ಸ್ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಎನ್ನುವ ಕೋರ್ಸಿನ ಕುರಿತಾದಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಈ ಒಂದು ಸೆಷನ್ ಅಲ್ಲಿ ತಿಳಿಸ್ತಾ ಹೋಗ್ತೇನೆ. ಅದರ ಜೊತೆಗೆ ಇದರ ಒಂದು ಪ್ಲಾಟ್ಫಾರ್ಮ್ ಆಗಿರುವಂತಹ ಸ್ವಯಂ ಪ್ಲಸ್ 2024 ಅಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂತಹ ಸ್ವಯಂ ಪ್ಲಸ್ ನ ಕುರಿತಾದಂತಹ ಮಾಹಿತಿಯನ್ನು ನಾನು ಈ ಒಂದು ಸೆಷನ್ ಅಲ್ಲಿ ತಮ್ಗೆಲ್ರಿಗೂ ನೀಡ್ತಾ ಹೋಗ್ತೇನೆ. ಹಿಂದಿನ ಒಂದು ಸೆಷನ್ಗಳಲ್ಲಿ ನಾವು ನೋಡಿದ್ವಿ ಯಾವುದಂದ್ರೆ ಸ್ವಯಂ ಪ್ರಭಾವನ್ನು ನಾವು ಹಿಂದಿನ ಒಂದು ಸೆಷನ್ಗಳಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ಗಳನ್ನು ನಾವು ನೋಡಿದ್ವಿ. ಈ ಒಂದು ಸೆಷನ್ ಅಲ್ಲಿ ನಾವು ಮೂಕ್ಸ್ ಹಾಗೂ ಸ್ವಯಂ ಪ್ಲಸ್ ನ ಕುರಿತಾದಂತಹ ಪ್ಲಾಟ್ಫಾರ್ಮ್ಗಳ ಒಂದು ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೂಕ್ಸ್ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್. ಇದು ಅದರ ಹೆಸರಲ್ಲೇ ಇದೆ, ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಎನ್ನುವುದು ಈ ಒಂದು ಕೋರ್ಸ್. ಇದನ್ನ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರಪ್ಪ ಅಂದ್ರೆ ಡೇವ್ ಕ್ರೋಮಿಯರ್ ಅನ್ನೋರು ಇನ್ 2008 ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ಯಾವ್ದಕ್ಕೋಸ್ಕರ ಅಂದ್ರೆ ಫಾರ್ ಕನೆಕ್ಟಿವಿಸಮ್ ಫಾರ್ ಕನೆಕ್ಟಿವ್ ನಾಲೆಜ್ ಅಂತೇಳಿ ಈ ಒಂದು ಮೂಕ್ಸ್ ಎನ್ನುವಂಥದ್ದು ಒಳಗೊಂಡಿದೆ. ಈ ಒಂದು ಮೂಕ್ಸ್ ಎನ್ನುವಂಥದ್ದು ಆನ್ಲೈನ್ ಕೋರ್ಸ್ ನ ಪ್ಲಾಟ್ಫಾರ್ಮ್ ಆಗಿದ್ದು ಎಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ನೋಡೋದಾದ್ರೆ ಅಟ್ ಯೂನಿವರ್ಸಿಟಿ ಆಫ್ ಪ್ರಿನ್ಸ್ ಎಡ್ವರ್ಡ್ ಎನ್ನುವಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ಐಸ್ಲ್ಯಾಂಡ್ ಅಲ್ಲಿ ಇರುವಂತದ್ದು. ಇದನ್ನ ಮೊದಲ ಬಾರಿಗೆ ಯಾರು ಯೂಸ್ ಮಾಡ್ತಾರೆ ಇನ್ 2008 ಅಲ್ಲಿ ಮೊದಲು ಬಳಸಿದ ಅಥವಾ ಮೊದಲು ಕಲಿತ ವಿದ್ಯಾರ್ಥಿಗಳು ಯಾರಪ್ಪ ಅಂದ್ರೆ ಜಾರ್ಜ್ ಸೀಮನ್ ಅಂಡ್ ಸ್ಟೀಫನ್ ಡೌನ್ಸ್ ಅಂತ ಹೇಳಿ ಈ ಒಂದು ಇಬ್ಬರು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಕಲಿಕಾರ್ಥಿಗಳು 2008 ರಲ್ಲಿ ಈ ಒಂದು ಮೂಕ್ಸ್ ಏನು ಪ್ಲಾಟ್ಫಾರ್ಮ್ ಇಂಟ್ರೊಡ್ಯೂಸ್ ಆಗಿತ್ತು ನೋಡಿ, ಆ ಒಂದು ಸಂದರ್ಭದಲ್ಲಿ ಇವರು ಮೊದಲ ಬಾರಿಗೆ ಏನ್ ಮಾಡ್ತಾರೆ, ಈ ಒಂದು ಮೂಕ್ಸ್ ಕೋರ್ಸ್ ನ ಮೂಲಕ ಎಜುಕೇಶನ್ ಅವರು ಕಲಿತಾ ಹೋಗ್ತಾರೆ. ನೆಕ್ಸ್ಟ್ ಈ ಒಂದು ಮೂಕ್ ಪ್ಲಾಟ್ಫಾರ್ಮ್ ನಲ್ಲಿರುವಂತಹ ಉದ್ದೇಶ, ಯಾಕೆ ಈ ಒಂದು ಮೂಕ್ ಪ್ಲಾಟ್ಫಾರ್ಮ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಡಿಸೈನ್ ಟು ಪ್ರೊವೈಡ್ ಫ್ರೀ ಅಂಡ್ ಅಫೋರ್ಡಬಲ್ ಆನ್ಲೈನ್ ಎಜುಕೇಶನ್ ಟು ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಲರ್ನರ್ಸ್ ಅಂತ ಹೇಳಿ ಕರಿಬಹುದು. ಇದರ ಉದ್ದೇಶನೇ ಏನಂತ ಹೇಳೋದಾದ್ರೆ ಡಿಸೈನ್ ಟು ಪ್ರೊವೈಡ್ ಫ್ರೀ ಅಂಡ್ ಅಫೋರ್ಡಬಲ್ ಆನ್ಲೈನ್ ಎಜುಕೇಶನ್, ಉಚಿತವಾಗಿ ಮತ್ತು ಏನು ಆನ್ಲೈನ್ ಮೂಲಕ ಎಜುಕೇಶನ್ ಅಥವಾ ಶಿಕ್ಷಣನ ಏನ್ ಮಾಡುವಂತದ್ದಾಗಿದೆ, ಇದು ಪ್ರೊವೈಡ್ ಒದಗಿಸುವುದಂತಾಗಿದೆ. ಓಕೆ, ಯಾರಿಗೆ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಲರ್ನರ್ಸ್. ಈ ಒಂದು ಮೂಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಸಮಗ್ರ ವಿದ್ಯಾರ್ಥಿಗಳಿಗೆ ಏನ್ ಮಾಡುವಂತದ್ದು, ಆನ್ಲೈನ್ ಮೂಲಕ ಶಿಕ್ಷಣವನ್ನು ಒದಗಿಸುವಂತಹ ಒಂದು ಉದ್ದೇಶನ ಈ ಒಂದು ಮೂಕ್ ಪ್ಲಾಟ್ಫಾರ್ಮ್ ಎನ್ನುವಂಥದ್ದು ಹೊಂದಿದೆ. ಈ ಒಂದು ಮೂಕ್ ನ ಫೀಚರ್ಸ್ ಗಳನ್ನ ನೋಡೋದಾದ್ರೆ ಮೊದಲ ಒಂದು ಫೀಚರ್ ಒಂದು ವಿಡಿಯೋ ಆಕ್ಸೆಸ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ಕರಿಬಹುದು. ಇದು ಮೂಕ್ ಎನ್ನುವಂಥದ್ದು ವಿಡಿಯೋ ಆಕ್ಸೆಸ್ ಪ್ಲಾಟ್ಫಾರ್ಮ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಲರ್ನ್ ಎನಿವೇರ್ ಅಂಡ್ ಎನಿ ಟೈಮ್, ಯಾವಾಗ ಬೇಕಾದ್ರೂ ಕಲಿಯಬಹುದು, ಎಲ್ಲಿ ಬೇಕಾದ್ರೂ ಕಲಿಯಬಹುದು. ಈ ಒಂದು ಮೂಕ್ ಪ್ಲಾಟ್ಫಾರ್ಮ್ ಈ ಒಂದು ಲಕ್ಷಣವನ್ನು ಕೂಡ ಒಳಗೊಂಡಿದೆ. ನೆಕ್ಸ್ಟ್ ಇದು ಏನೇನು ಒಳಗೊಂಡಿದೆ ಅಪ್ಪ, ಮೂರನೇ ಒಂದು ಲಕ್ಷಣ ನೋಡೋದಾದ್ರೆ ಇಟ್ ಹ್ಯಾಸ್ ಅ ವಿಡಿಯೋ ಲೆಕ್ಚರ್, ಡಿಸ್ಕಷನ್ ಫಾರಮ್ಸ್, ಅಸೈನ್ಮೆಂಟ್ಸ್ ಅಂಡ್ ಕ್ವಿಝಸ್. ಈ ಒಂದು 4 ರೀತಿಯ ಅಂಶಗಳನ್ನು ಕೂಡ ಏನ್ ಮಾಡಿದೆ, ಈ ಒಂದು ಮೂಕ್ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ಒಳಗೊಂಡಿದೆ. ನೆಕ್ಸ್ಟ್ ಈ ಒಂದು ಮೂಕ್ ಪ್ಲಾಟ್ಫಾರ್ಮ್ ನಲ್ಲಿ ಸರ್ಟಿಫಿಕೇಟ್ಸ್ ಅವೈಲೇಬಲ್ ಫಾರ್ ಕಂಪ್ಲೀಷನ್ ಆಫ್ ಕೋರ್ಸ್. ನೀವೇನಾದ್ರೂ ಈ ಒಂದು ಮೂಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕೋರ್ಸಸ್ ನ ಏನಾದ್ರೂ ಕಂಪ್ಲೀಟ್ ಮಾಡಿದ್ದೆ ಅದಲ್ಲಿ ನಿಮ್ಗೆ ಏನಾಗುತ್ತೆ, ಸರ್ಟಿಫಿಕೇಟ್ ನ ನೀವು ತಗೊಳ್ಬಹುದು. ಇದಕ್ಕೆ ಆದಂತಹ ಮಿನಿಮಮ್ ಫೀಸ್ ನು ಕೂಡ ಏನ್ ಮಾಡಿರ್ತಾರೆ, ಈ ಒಂದು ಮೂಕ್ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ. ಈ ಒಂದು ರೀತಿಯ ನಾವು ಲಕ್ಷಣಗಳನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ನಾವು 4 ಕೋರ್ ಎಲಿಮೆಂಟ್ಸ್ ಆಫ್ ಮೂಕ್ಸ್ ನ ನೋಡ್ತಾ ಹೋಗೋಣ. 4 ರೀತಿಯಾದಂತಹ ಪ್ರಮುಖ ಅಂಶಗಳು ಯಾವಿದಾವೆ ಈ ಒಂದು ಮೂಕ್ಸ್ ಅಲ್ಲಿ ಅಂತ ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ಮೂಕ್ ಎನ್ನುವಂಥದ್ದು 4 ರೀತಿಯ ಕೋರ್ ಎಲಿಮೆಂಟ್ಸ್ ಗಳನ್ನ ಒಳಗೊಂಡಿದೆ ಅಂತ ಹೇಳಿದ್ವಿ. 4 ರೀತಿಯ ಕೋರ್ ಎಲಿಮೆಂಟ್ಸ್ ಪ್ರಮುಖ ಅಂಶಗಳು ಯಾವಂತ ನೋಡೋದಾದ್ರೆ ಮೊದಲನೇದಾಗಿ ಮ್ಯಾಸಿವ್, ಎರಡನೇದಾಗಿ ಓಪನ್, ಮೂರನೇದಾಗಿ ಆನ್ಲೈನ್ ಅಂಡ್ ಫೋರ್ತ್ ಒನ್ ಬಂದು ಕೋರ್ಸ್ ಅಂತೇಳಿ ಕರಿಬಹುದು. ಮೊದಲನೇದಾಗಿ ಮ್ಯಾಸಿವ್ ಅಂತ ಹೇಳೋದಾದ್ರೆ ವಿಶಾಲವಾದಂತಹ ಒಂದು ಪ್ಲಾಟ್ಫಾರ್ಮ್ ಆಗಿದ್ದು ಇದು 1000 ಅಥವಾ 1000ಕ್ಕಿಂತ ಹೆಚ್ಚು ಲರ್ನರ್ಸ್ ಗಳನ್ನ ಈ ಒಂದು
ಮೂಕ್ ಎನ್ನುವಂಥದ್ದು ಒಳಗೊಂಡಿದೆ, ವಿಶಾಲ ಪ್ಲಾಟ್ಫಾರ್ಮ್ ಆಗಿದೆ. ಎರಡನೇದಾಗಿ ಓಪನ್, ಮುಕ್ತವಾಗಿ ಏನ್ ಮಾಡ್ಬೋದು, ಈ ಒಂದು ಮೂಕ್ ಕೋರ್ಸ್ ನಾವೇನ್ ಮಾಡ್ಬೋದು, ಲಾಗಿನ್ ಆಗ್ಬೋದು ಮುಕ್ತವಾಗಿ, ಯಾವ ಟೈಮಲ್ಲಿ ಬೇಕಾದ್ರೂ, ಎನಿವೇರ್ ಅಂಡ್ ಎನಿ ಟೈಮ್ ಓಪನ್ ದಿಸ್ ಕೋರ್ಸ್. MOOC, massive open online course. Next one, online content will be provided through the online. Okay, ಆನ್ಲೈನ್ ನ ಮೂಲಕ ಏನ್ ಮಾಡ್ತಾರೆ, ಈ ಒಂದು ಎಜುಕೇಶನ್ ಕಂಟೆಂಟ್ ನ ಏನ್ ಮಾಡ್ತಾರೆ, ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸಾರಿ, ಫೋರ್ತ್ ಒನ್ ಬಂದು ಕೋರ್ಸ್. ಈ ಒಂದು ಪಠ್ಯಕ್ರಮ ಏನನ್ನು ಒಳಗೊಂಡಿರುತ್ತೆ ಅಂತ ನೋಡೋದಾದ್ರೆ, ಅಸೈನ್ಮೆಂಟ್ಸ್ ನ ಒಳಗೊಂಡಿರುತ್ತೆ, ಪ್ರಾಜೆಕ್ಟ್ಸ್ ನ ಒಳಗೊಂಡಿರುತ್ತೆ, ಹಾಗೂ ಕ್ವಿಜಸ್ ನ ಒಳಗೊಂಡಿರುತ್ತೆ, ಹಾಗೂ ಸರ್ಟಿಫಿಕೇಶನ್ ನ ಕೂಡ ಒಳಗೊಂಡಿರುತ್ತೆ. ಸರ್ಟಿಫಿಕೇಶನ್ ಯಾಕಪ್ಪ ಅಂದ್ರೆ, ಈ ಒಂದು ಕೋರ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ ನಂತರ ಇದರದ್ದೇ ಆದಂತಹ ಸರ್ಟಿಫಿಕೇಟ್ ಗಳನ್ನ ನೀವು ಪಡಿಬಹುದು. ಅದಕ್ಕೆ ಆದಂತಹ ಮಿನಿಮಮ್ ಅಮೌಂಟ್ ಕೂಡ ಇರುತ್ತೆ ಸರ್ಟಿಫಿಕೇಟ್ ಗಾಗಿ ಮಾತ್ರ. ನೆಕ್ಸ್ಟ್, ಈ ಒಂದು ಸರ್ಟಿಫಿಕೇಟ್ ನಿಂದ ಗಳಿಸುವಂತಹ ಕ್ರೆಡಿಟ್ಸ್ ಏನಿದಾವಲ್ಲ, ಇವುಗಳನ್ನ ನೀವೇನ್ ಮಾಡ್ಬೋದು, ಯೂನಿವರ್ಸಿಟಿಗಳಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಟ್ರಾನ್ಸ್ಫರಬಿಲಿಟಿ ಆಫ್ ಕ್ರೆಡಿಟ್ಸ್ ಅಂತ ಹೇಳಿ ಕರಿಬಹುದು. ಓಕೆ, ಈ ಒಂದು ಕೋರ್ಸಸ್ ಅನ್ನೋದು ಪಠ್ಯಕ್ರಮಗಳು ಅನ್ನೋದು ಏನೇನು ಒಳಗೊಂಡಿರುತ್ತೆ ಅಂದ್ರೆ, ಅಸೈನ್ಮೆಂಟ್ಸ್ ನ ಒಳಗೊಂಡಿರುತ್ತೆ, ಕ್ವಿಜಸ್ ನ ಒಳಗೊಂಡಿರುತ್ತೆ, ಹಾಗೂ ವಿಡಿಯೋ ಲೆಕ್ಚರ್ಸ್ ನ ಒಳಗೊಂಡಿರುತ್ತೆ. ಈ ರೀತಿಯಾದಂತಹ ರಚನೆನ ಈ ಒಂದು ಮೂಕ್ ಕೋರ್ಸ್ ನಲ್ಲಿ ಈ ಒಂದು ಪಠ್ಯಕ್ರಮಗಳ ರಚನೆಯನ್ನ ಒಳಗೊಂಡಿರುತ್ತೆ. 4 ರೀತಿಯಾದಂತಹ ಕೋರ್ ಎಲಿಮೆಂಟ್ಸ್ ನ ಇವುಗಳಾಗಿ ನಾವು ನೋಡ್ಬೋದು, ಒಂದೊಂದನ್ನೇ ನೋಡ್ತಾ ಹೋಗಿದ್ದೇವೆ. ನೆಕ್ಸ್ಟ್, ನಾವು ಈ ಒಂದು ಮೂಕ್ ಪ್ಲಾಟ್ಫಾರ್ಮ್ ನಲ್ಲಿ ಬರುವಂತಹ ಪಾಪ್ಯುಲರ್ ಪ್ಲಾಟ್ಫಾರ್ಮ್ ಯಾವ್ಯಾವ ಅಂತ ನೋಡೋದಾದ್ರೆ, ಈ ಒಂದು ಮೂಕ್ ಅಲ್ಲಿ ಮೊದಲನೇದಾಗಿ ಕೋರ್ಸೆರಾ, ಎರಡನೇದು ಬಂದು ಉದಾಸಿಟಿ, ಮೂರನೇದು ಬಂದು EDX, ನಾಲ್ಕನೇದು ಬಂದು ಸ್ವಯಂ, ಅಂಡ್ ಐದನೇದು ಬಂದು ಸ್ವಯಂ ಪ್ಲಸ್. ಈ ಒಂದು ಸ್ವಯಂ ಪ್ಲಸ್ ಎನ್ನುವಂಥದ್ದು 2024 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ನೆಕ್ಸ್ಟ್, ಆರನೇದು ಬಂದು ಲರ್ನ್ ಟು ಸ್ಟಡಿ, ಏಳನೇದು ಬಂದು ಕ್ಯಾನ್ವಾಸ್. ಈ ಒಂದು ರೀತಿಯಾದಂತ ಮೂಕ್ ತನ್ನದೇ ಆದಂತ ಪಾಪ್ಯುಲರ್ ಪ್ಲಾಟ್ಫಾರ್ಮ್ ಗಳನ್ನ ನಾವು ಈ ಒಂದು 7 ರೀತಿಯಲ್ಲಿ ನೋಡಬಹುದು. ನೆಕ್ಸ್ಟ್, ನಾವು ಮೂಕ್ ನಲ್ಲಿ ಬರುವಂತಹ ಎಲ್ಲಾ ಒಂದು ಅಂಶಗಳನ್ನ ಅನಾಲಿಸಿಸ್ ಮಾಡಿದ್ದಾಯ್ತು. ನೆಕ್ಸ್ಟ್, ಮುಂದೆ ನಾವು ಸ್ವಯಂ ಪ್ಲಸ್ ಏನಿದೆ ಅಲ್ವಾ, ಈ ಒಂದು ಮೂಕ್ ಪ್ಲಾಟ್ಫಾರ್ಮ್, ಅದು ಕೂಡ ಇದರ ಕುರಿತಾದಂತಹ ಕಂಪ್ಲೀಟ್ ಅನಾಲಿಸಿಸ್ ನಾವು ಮಾಡ್ತಾ ಹೋಗೋಣ ಬನ್ನಿ. ಈ ಒಂದು ಸ್ವಯಂ ಪ್ಲಸ್ ಎನ್ನುವಂಥದ್ದು ಒಂದು ಮೂಕ್ ನ ಪಾಪ್ಯುಲರ್ ಪ್ಲಾಟ್ಫಾರ್ಮ್ ಆಗಿರುವಂತದ್ದು. ಇದು ಯಾವಾಗ ಇಂಟ್ರೊಡ್ಯೂಸ್ ಆಯ್ತಪ್ಪ ಅಂತ ನೋಡೋದಾದ್ರೆ, 27 ಫೆಬ್ರವರಿ 2024 ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೀವು ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆ ರೈಸ್ ಆಗ್ಬೋದು. ಯಾರಪ್ಪ ಅಂದ್ರೆ, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂಡ್ IIT ಮದ್ರಾಸ್ ಎನ್ನುವ ಈ ಒಂದು ಇನಿಷಿಯೇಟಿವ್ಸ್, ಈ ಒಂದು ಮಿನಿಸ್ಟ್ರಿ ಏನಿದಾವಲ್ವಾ, ಈ ಒಂದು ಮಿನಿಸ್ಟ್ರಿಗಳು ಏನ್ ಮಾಡ್ತಾರೆ, ಈ ಒಂದು ಸ್ವಯಂ ಪ್ಲಸ್ ಎನ್ನುವಂತ ಪಾಪ್ಯುಲರ್ ಪ್ಲಾಟ್ಫಾರ್ಮ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾಕೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಂತ ಕೇಳ್ಬೋದು ನೀವು. ಇದನ್ನ ಸ್ಕಿಲ್ ಡೆವಲಪ್ಮೆಂಟ್ ಪ್ಲಸ್ ಇಂಡಸ್ಟ್ರಿ ಪಾರ್ಟ್ನರ್ಶಿಪ್ ಕೋರ್ಸ್ ಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕಾಗಿ ಏನ್ ಮಾಡ್ತಾರೆ, ಈ ಒಂದು ಸ್ವಯಂ ಪ್ಲಸ್ ಎನ್ನುವಂತ ಪ್ಲಾಟ್ಫಾರ್ಮ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕೌಶಲ್ಯ ಅಭಿವೃದ್ಧಿ ಜೊತೆಗೆ ಕೈಗಾರಿಕಾ ಸಹಭಾಗಿತ್ವದ ಸಮೂಹಗಳ ಕೋರ್ಸ್ಗಳ ಸಮೂಹ ಅಂತ ಹೇಳಿ ಕರಿಬಹುದು. ಇದನ್ನ ಕೈಗಾರಿಕಾ ಅಭಿವೃದ್ಧಿ ಜೊತೆಗೆ ಕೌಶಲ್ಯ ಅಭಿವೃದ್ಧಿ ಹಾಗೂ ಕೈಗಾರಿಕಾ ಸಹಭಾಗಿತ್ವದ ಕೋರ್ಸ್ಗಳನ್ನು ಯಾವ ಒಂದು ಏರಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಆಗಿರ್ಬೋದು, ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಅಲ್ಲಿ ಆಗಿರ್ಬೋದು, ಮತ್ತು ಡಿಜಿಟಲ್ ಸ್ಕಿಲ್ಸ್ ಗಳಲ್ಲಿ ಆಗಿರ್ಬೋದು. ಇವು ಈ ಒಂದು ಸೆಕ್ಟರ್, ಈ ಒಂದು ಏರಿಯಾಗಳಲ್ಲಿ ಏನ್ ಮಾಡ್ತಾರೆ, ಒಂದು ಇಂಡಸ್ಟ್ರಿ ಪಾರ್ಟ್ನರ್ಶಿಪ್ ಕೋರ್ಸಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಇದು ಒಂದು ಸ್ವಯಂ ಪ್ಲಸ್ ಇದೆ ಅಲ್ವಾ, ಈ ಒಂದು ಪ್ಲಾಟ್ಫಾರ್ಮ್ ಅನ್ನೋದು ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ, ದ ಗೋಲ್ಸ್ ಆಫ್ NEP 2020 ಬೈ ಇಂಪ್ರೂವಿಂಗ್ ಎಂಪ್ಲಾಯಬಿಲಿಟಿ. ಈ ಒಂದು 2020 ಅಲ್ಲಿ ನಾವೇನ್ ಮಾಡ್ತೀವಿ, NEP ಇಂಟ್ರೊಡ್ಯೂಸ್ ಆಗುತ್ತಲ್ವಾ, ಆ ಒಂದು ಸಂದರ್ಭದಲ್ಲಿ ಇದು ಸ್ವಯಂ ಪ್ಲಸ್ ಎನ್ನುವಂತದ್ದು ಇಂಪ್ರೂವಿಂಗ್ ಎಂಪ್ಲಾಯಬಿಲಿಟಿ, ಈ ಒಂದು ಎಂಪ್ಲಾಯಬಿಲಿಟಿನ ಇಂಪ್ರೂವ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಇದನ್ನ ಯಾರು ಮ್ಯಾನೇಜ್ ಮಾಡ್ತಾರಪ್ಪ ಅಂತ ನೋಡೋದಾದ್ರೆ, ಈ ಒಂದು ಸ್ವಯಂ ಪ್ಲಸ್ ಪ್ಲಾಟ್ಫಾರ್ಮ್ ನ
IIT ಮದ್ರಾಸ್ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗುತ್ತೆ. ಈ ಒಂದು ಇನಿಷಿಯೇಟಿವ್ ಈ ಒಂದು ಸ್ವಯಂ ಪ್ಲಸ್ ಎನ್ನುವ ಪ್ಲಾಟ್ಫಾರ್ಮ್ ನ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗುತ್ತೆ. ನಾವು ಇಲ್ಲಿವರೆಗೂ ನೋಡಿದ್ವಿ, ಈಗ ಮುಂಚಿತವಾಗಿ ನಾವು ಮೂಕ್ಸ್ ಪ್ಲಾಟ್ಫಾರ್ಮ್ ಬಗ್ಗೆ ನೋಡಿದ್ವಿ. ಅದರಲ್ಲಿರುವಂತಹ ಈ ಒಂದು ಸ್ವಯಂ ಪ್ಲಸ್ ಎನ್ನುವಂಥದ್ದು ಅದರ ಒಂದು ಪ್ಲಾಟ್ಫಾರ್ಮ್ ಆಗಿರುವಂಥದ್ದು. ನಾವು ಈ ಒಂದು ಸೆಷನ್ ಅಲ್ಲಿ ಮೂಕ್ಸ್ ನ ಕಂಪ್ಲೀಟ್ ಆದ ಅನಾಲಿಸಿಸ್ ಹಾಗೂ ಸ್ವಯಂ ಪ್ಲಸ್ ಅಂದ್ರೆ ಏನು, ಅದರ ಒಂದು ಯಾವುದೇ ರೀತಿ ಒಂದು ಪ್ಲಾಟ್ಫಾರ್ಮ್ ಅಥವಾ ಇನಿಷಿಯೇಟಿವ್ಸ್ ನ ಒಳಗೊಂಡಿದೆ, ಯಾವ ಮಿನಿಸ್ಟ್ರಿನ ಒಳಗೊಂಡಿದೆ ಅನ್ನೋದ್ರ ಕುರಿತು ನಾವು ಕಂಪ್ಲೀಟ್ ಆಗಿ ನೋಡಿದ್ದಾಯ್ತು. ಈ ಒಂದು ಸೆಷನ್ ನ ಮೇಲಿನ ಯಾವುದೇ ರೀತಿಯ ಡೌಟ್ಗಳಿದ್ದಲ್ಲಿ ನೀವು ಕಾಮೆಂಟ್ಗಳ ಮೂಲಕ ಕಮೆಂಟ್ಗಳನ್ನ ತಿಳಿಸ್ತಾ ಹೋಗಿ. ಇದೇ ರೀತಿಯಾದಂತಹ ಮೋರ್ ಇನ್ಫಾರ್ಮೇಶನ್ ಏನಾದರೂ ನಿಮಗೆ ಬೇಕಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತೇನೆ. ಇದೇ ರೀತಿಯ ಒಂದು ಮೋರ್ ಇನ್ಫಾರ್ಮೇಶನ್ ನ ತಗೊಂಡು ನಾನು ಮುಂದಿನ ಒಂದು ಸೆಷನ್ ಅಲ್ಲಿ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿ ಒನ್.